ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ರೋಡ್ ನೋಡ್ತಿದ್ದೀರಾ? ಇದು 25 ಅಡಿ ರೋಡು. ನೋಡಿ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ಟಾರ್ ರೋಡು. ಟಾರ್ ರೋಡಿಂದ ನಿಮಗೆ ಜಸ್ಟ್ ಈ ಥರ ಒಂದು 300 ಅಡಿ ಬಂದರೆ ಇದು ಬಂದು ನಿಮಗೆ ರೋಡ್. ಅದು 40 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಅದು ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇವೆರಡು ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗ 29 ಗುಂಟೆ ಜಾಗ. 29 ಗುಂಟೆ ಜಾಗ ನೋಡ್ತೀನಿ ಮುಂಚೆ ನೋಡಿ. ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಇದು 1ನೇ ಪೀಸು, 2ನೇ ಪೀಸು, 3ನೇ ಪೀಸೆ 29 ಗುಂಟೆ ಜಾಗ. ಇದು ಬಂದು 40 ಅಡಿ ರೋಡ್. ಇದು ಗೌರ್ಮೆಂಟ್ ನಕಾಶೆ ರೋಡು. ಇದು ಬಂದು 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದು ಈ ಜಾಗ ಬಂದು ನಿಮಗೆ ಬೆಂಗಳೂರು ಮೈಸೂರಿಗೆ ಬರೀ 1.5 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಅಷ್ಟೇ. ನೋಡಿ 1ನೇ ಜಾಗ ಅದು, 2ನೇ ಜಾಗ, 3ನೇ ಜಾಗ ನಾನು ಈಗ ತೋರಿಸ್ತಾ ಇರೋದು 29 ಗುಂಟೆ. ಇದು ಬಂದು ರಸ್ತೆ. ಇದು ಬಂದು 40 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಯಾರು ಓಡಾಡ್ತಾ ಇರೋದನ್ನ ಏನು ಮಾಡಲಿಲ್ಲ. ಓಡಾಡ್ತಾ ಇರೋದು ಹಂಗೆ ಖಾಲಿ ಬಿಟ್ಟಿದೆ. ನೋಡಿ ಇದೇ 29 ಗುಂಟೆ ಜಾಗ. ನೋಡಿ ಇವೆಲ್ಲ ನಿಮಗೆ ಮರಗಳು ಬರುತ್ತೆ. 29 ಗುಂಟೆ ಜಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಬಂದು ನೋಡಿ ಲೇನ್ ಫೆನ್ಸಿಂಗ್ ಇದೆ. ಇಲ್ಲಿಂದ ಸ್ಟಾರ್ಟು ಈ ಜಾಗ. ಇದು ಬಂದು 29 ಗುಂಟೆ ಜಾಗ. ಇದರಲ್ಲಿ ಒಂದು ಬೋರ್ ಇದೆ. ನೋಡಿ ಎಲ್ಲ ಮರಗಳು ಕೂಡ ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ. ನೋಡಿ ಪ್ರತಿಯೊಂದೂ ಇದೇ ಥರ ಇರೋದು ಮರಗಳು. ನೋಡಿ ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದೆ. ಈ ಜಾಗ ಬಂದು ನಿಮಗೆ ಬೆಂಗಳೂರು ಮೈಸೂರು 1.5 ಕಿಲೋಮೀಟರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ ಕರೆಕ್ಟಾಗಿ 77 ಕಿಲೋಮೀಟರ್ ಆಗುತ್ತೆ. ನೋಡಿ ಅಲ್ಲೊಂದು ಗಾಡಿ ಐತಲ್ಲ, ಅದು ಬಂದು ಟಾರ್ ರೋಡು, ಬಸ್ ರೂಟ್. ಅದು ಅಲ್ಲಿ ಗಾಡಿ ಓಡಾಡ್ತಾವಲ್ಲ, ತುಂಬಾ ಹತ್ರ. ವಿಲೇಜ್ ಇಲ್ಲೇ. ಇಲ್ಲಿಂದ ಹೋದ್ರೆ ನಿಮ್ಗೊಂದು 250-300 ಅಡಿ ಆಗುತ್ತೆ. ಇಲ್ಲೂ ಕೂಡ ವಿಲೇಜು, ಇದು ಕೂಡ ವಿಲೇಜು. ಎರಡು ಊರಿಗೆ ಸೆಂಟ್ರಲ್ ಇರುವಂಥ ಜಾಗ ಇದು. ಮತ್ತು ನಿಮಗೆ ಒಂದು ಬೋರ್ ಇದೆ, ವಿದ್ಯುತ್ ಕಂಬ ಎಲ್ಲ ಇದೆ. ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ನೋಡಿ ನೀವು ಕೂಡ ಇಲ್ಲಿ ಇದೇ ಥರ ಒಂದು ತೋಟ ಮಾಡ್ಕೋಬೋದು. ಇದು ಬಂದು ಜನರಲ್ ಪ್ರಾಪರ್ಟಿ. ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ನೋಡಿ ಊರು ಪಕ್ಕದಲ್ಲೇ ಇದೆ. ಇದು ಊರು ಫುಲ್ ಊರು ಸೆಂಟ್ರಲ್ ಇರುವಂಥ ಜಾಗ ಇದು. ಮತ್ತು ಈ ಕಂಬನ ಇವರೇ ಬೇಕು ಅಂತ ಇಲ್ಲಿ ಹಾಕ್ಸ್ಕೊಂಡಿರೋದು. ನೀವು ಬೇಡ ಅಂತಂದರೆ ಬೇಕಾದ್ರೆ ಸೈಡ್ಗೆ ಹೋಗ್ಬೇಕಾದ್ರೆ ಹಾಕ್ಸ್ಕೋಬೋದು. ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿ ತೋಟ ಮಾಡ್ಕೊಂಡಿದ್ದಾರೆ. ಇದೇ ಥರ ನೀವು ಕೂಡ ಇಲ್ಲಿ ಏನು ಬೇಕಾದರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಇದ್ರ ಬೆಲೆ ಬಂದು ಫರ್ಗುಂಟೆ 2.5 ಲಕ್ಷ ಅಂತ ಹೇಳ್ತಾರೆ. ಕೂತ್ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ. ಯಾರೆಲ್ಲ ಒಂದು 30 ಗುಂಟೆ 25 ಗುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 29 ಗುಂಟೆ ತುಂಬಾ ಚೆನ್ನಾಗಿದೆ. ವಿತ್ ಒಂದು ಬೋರ್ ಇದೆ, ವಿತ್ TC ಇದೆ, ಒಳ್ಳೆ ನೀರಿದೆ. ಇವರೇನು ಮಾಡಲಿಲ್ಲ, ಪಾಳ್ಬಿಟ್ಟು ಬಂದ್ಬಿಟ್ಟವ್ರೆ. ನೀವು ಇಲ್ಲಿ ಏನು ಬೇಕಾದ್ರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ಬೋರ್ ಇರೋದ್ರಿಂದ ತೆಂಗು, ಅಡಿಕೆ, ಬಾಳೆ ಏನು ಬೇಕಾದರೂ ಹಾಕೋಬೋದು ಈ ಜಾಗದಲ್ಲಿ ನೀವು. ಮತ್ತು ಕೆಂಪು ಭೂಮಿ ಇದು. ಬೆಂಗಳೂರು ಮೈಸೂರಿಗೆ ಬರೀ ನಿಮ್ಗೆ 1.25 ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟೇ ಆಗೋದು ಈ ಜಾಗ. ಮತ್ತು ರೈಲ್ವೆ ಸ್ಟೇಷನ್ಗೂ ಇಲ್ಲಿಂದ ಬರೀ ನಿಮಗೆ 400 ಅಡಿ ಇಲ್ಲ ಅಥವಾ ಅರ್ಧ ಕಿಲೋಮೀಟರ್ ಅಷ್ಟೇ. ನಿಮಗೆ ರೈಲು ಕೂಡ ಇಲ್ಲಿ ಸ್ಟಾಪ್ ಕೊಡುತ್ತೆ. ಈ ಊರಿಗೆ ರೈಲು ಕೂಡ ಸ್ಟಾಪ್ ಕೊಡುತ್ತೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ಕೂಡ ವಾಸ ಮಾಡ್ಬೋದು. ನಿಮ್ಗೊಂದು 5-6 ಗುಂಟೆ ಎಕ್ಸ್ಟ್ರಾ ಲ್ಯಾಂಡ್ ಬರುತ್ತೆ. ಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಬೇಕಾದ್ರೆ ಏನು ಬೇಕಾದ್ರೂ ಇಲ್ಲಿ ಬೆಳೆ ಬೆಳ್ಕೋಬೋದು. ಇದು ಎಕ್ಸ್ಟ್ರಾ ಲ್ಯಾಂಡ್ ಅಂತಂದರೆ ನೀವು ಇದನ್ನೆಲ್ಲ ಇದು ಮಾಡೋಂಗಿಲ್ಲ. ಅವ್ರಿಗೆ ಬೇರೆ ಗೌರ್ಮೆಂಟ್ ಜಾಗ ಆಗಿರೋದು ಏನೋ ಬೆಳ್ಕೋಬೋದಷ್ಟೇ. ಇದನ್ನೇನು ಮಾಡೋಂಗಿಲ್ಲ ನೀವು. ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಿ ನಿಮ್ಗೆ ಆರಾಮಾಗಿ ಅಲ್ಲೊಂದು ಮನೆ ಕಟ್ಕೊಂಡು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ನೀವು ಇಲ್ಲಿರ್ಬೋದು. ಇದು ಕಾಲುವೆ ಜಾಗ ಆಗಿರೋದ್ರಿಂದ ಮುಂದಿನಿಂದಲೇ ಏನಾದರೂ ಅವ್ರು ಗೌರ್ಮೆಂಟ್ ಅವ್ರು ಬಳಸ್ಕೊಂಡ್ರೆ ಆಗಲ್ಲ. ಬಟ್ ಇವತ್ತಿಗೆ ನೀವು ಒಂದು 5-6 ಗುಂಟೆ ಬಳಸ್ಕೋಬೋದು.